ನಮಸ್ಕಾರ. ವಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಶಾಂತ. ಸನೈರಾ ಆಸ್ಪತ್ರೆ ಮತ್ತು ಡಯಾಗ್ನೋಸ್ಟಿಕ್ಸ್ ನೂತನ ಆಸ್ಪತ್ರೆ ಕಟ್ಟಡ ಹಾಗೂ ಸಿಟಿ ಸ್ಕ್ಯಾನ್ ಉದ್ಘಾಟನೆಯನ್ನು ಜನಪ್ರಿಯ ಶಾಸಕರಾದ ಶ್ರೀ ಎಸ್.ಟಿ. ಸೋಮಶೇಖರ್ ಗೌಡರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೆಎಸ್, ಮೆಡಿಕಲ್ ಡೈರೆಕ್ಟರ್, ವೆಂಕಟೇಶ್ ಎನ್, ಕಾರ್ಯನಿರ್ವಾಹಕ ನಿರ್ದೇಶಕರು, ಚೇರ್ಮನ್ ಸನೈರಾ ಹಾಸ್ಪಿಟಲ್ ಹಾಗೂ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನಾಗರಾಜ್ ಅವರು ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಹಾಗೂ ಕಾರ್ಯಕರ್ತರು, ಮುಖಂಡರೆಲ್ಲರೂ ಸೇರಿ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟು. ಇದೇ ಕೊಮಘಟ್ಟ ಮೇನ್ ರೋಡ್ ಇರೋ ಸನೈರಾ ಹಾಸ್ಪಿಟ್ಲಲ್ಲಿ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಈ ಹಾಸ್ಪಿಟ್ಲ್ ಇವತ್ತು ಈ 4 ವರ್ಷದ ಮೊದಲು ಈ ಹಾಸ್ಪಿಟ್ಲನ್ನ ಸ್ಟಾರ್ಟ್ ಮಾಡಿದಾಗ ತುಂಬ ಭಯದಿಂದ ಸ್ಟಾರ್ಟ್ ಮಾಡಿದ್ವಿ. ಈ ಎಲ್ಲ ಹಿರಿಯರು ಮತ್ತು ನಮ್ಮ ಸರ್ SP ಸರ್ ನಾಗರಾಜ್ ಸರ್ ಆಗಿರ್ಬೋದು, ಮತ್ತು ಈ MLA ಸರ್ S.T. ಸೋಮಶೇಖರ್ ಸರ್ ಆಗಿರ್ಬೋದು, ಅವರೆಲ್ಲರೂ ನಮಗೆ ಹಿಂದೆ ಇದ್ದು ಈ ಥರ ಸಪೋರ್ಟ್ ಮಾಡಿ ತುಂಬ ಧೈರ್ಯದಿಂದ ಮುಂದೆ ಮಾಡಿಸಿ ಈ ಥರ ಮಾಡ್ರಪ್ಪ ಚೆನ್ನಾಗಿದೆ, ಎಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇದು ಹೇಳಿದಾಗ ನಮಗೆ ತುಂಬ ಧೈರ್ಯ ಬಂದು ಸ್ಟಾರ್ಟ್ ಮಾಡ್ಕೊಂಡ್ವಿ ಇದನ್ನು. ಮತ್ತು ಅದ್ರ ಜೊತೆಗೆ 4 ವರ್ಷದಲ್ಲಿ ತುಂಬ ಯೂರಾಲಜಿಕಲ್ ಪ್ರೊಸೀಜರ್ಸ್ ಮಾಡಿದ್ದೀವಿ. ಮತ್ತು ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇದ್ದು ಕೂಡ ಮತ್ತು ಇಲ್ಲಿ ಹೊಸದಾಗಿ ಮಾಡಿರೋದ್ರಿಂದ ನಮ್ಗೆ ಇಲ್ಲಿ ಅಡ್ವಾನ್ಸ್ಡ್ ಎಮರ್ಜೆನ್ಸಿ ಫೆಸಿಲಿಟಿ ಮತ್ತು 24 hours ಯೂರಾಲಜಿ ಫೆಸಿಲಿಟಿ ಮತ್ತು ಲ್ಯಾಬ್ ಫೆಸಿಲಿಟಿ, ಆಂಬ್ಯುಲೆನ್ಸ್ ಆಗಿರ್ಬೋದು. ಮತ್ತು ಮೇಯ್ನ್ ಏನಂದರೆ ಇಲ್ಲಿ ಈ ಆರೋಗ್ಯ ಮತ್ತು ಕಾಸ್ ಅಂತ ಹೇಳ್ತೀವಿ, ಆರೋಗ್ಯ ಸ್ಕೀಮ್ ಅಂತ ಒಂದು ಬಂದಿದೆ. ಅದರಲ್ಲಿ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಫ್ರೀ ಟ್ರೀಟ್ಮೆಂಟು ಕ್ಯಾಶ್ಲೆಸ್ ಕೊಡ್ಕೋಬೋದು ಇಲ್ಲಿ ಯೂರಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ. ಮತ್ತು ಇನ್ನೊಂದೇನಂದರೆ ಮೇಯ್ನು ಬಡವರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಮ್ಮ ಸರ್ ಹತ್ರನೂ ಡಿಸ್ಕಸ್ ಮಾಡಿದಾಗ ಈ ಥರ ಹೆಲ್ಪ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದ್ರಿಂದ ನಾವೇನು ಮಾಡಿದ್ವಿ, BPL ಕಾರ್ಡು ಅಂದರೆ ಆರೋಗ್ಯ ಆಯುಷ್ಮಾನ್ ಅಂತ ಹೇಳ್ತೀವಿ, ಅದನ್ನು ತೊಗೊಂಡು ಇಲ್ಲಿ ಆಲ್ಮೋಸ್ಟ್ ನಾವು ಒಂದು 5 ಸರ್ಜರಿ ಮೇಲೆ ಬಡವರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಸರ್ಜರಿಗಳನ್ನ ಮಾಡ್ಕೊಂಡು ಬಂದಿದ್ವಿ. ಈಗಲೂ ಕೂಡ ಅದು ಅದೇ ಥರ ಮುಂದುವರಿಯುತ್ತೆ. ಇದನ್ನು ಎಲ್ಲರೂ ಈಗ ಹೆಂಗೇರಿ ಲೋಕಲ್ ಆಗಿರ್ಬೋದು, ಕೋಲಾರ ಕಡೆ ಆಗಿರ್ಬೋದು, ಇಡೀ ಕರ್ನಾಟಕದಲ್ಲಿ ಯಾರು BPL ಕಾರ್ಡ್ ಇಟ್ಕೊಂಡಿದ್ದಾರೋ ಅವರೆಲ್ಲ ಯೂರಾಲಜಿಕಲ್ ಪ್ರೊಸೀಜರ್ಸ್ನ ಫ್ರೀಯಾಗಿ ಇಲ್ಲಿ ಮಾಡಿಸ್ಕೋಬೋದು. ಅದೊಂದು ಒಳ್ಳೆಯದಾಯಿತು. ಮತ್ತು ಅದು ಮಾಡಿದ್ದಕ್ಕೆ ನಮ್ಗೆ ಇದೊಂದು ಅಡ್ವೆಂಚರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಮತ್ತು ಜನಗಳು ಮೇಯ್ನ್ ನಮ್ಮ ಪೇಷೆಂಟ್ಸು ತುಂಬ ಹೆಲ್ಪ್ ಮಾಡಿದ್ರು. ಮತ್ತು ಇದೇನೆಂದರೆ ಮೇಯ್ನ್ ಮಾರ್ಕೆಟಿಂಗಿಂದನೇ ಹಾಸ್ಪಿಟಲ್ ನಡೆಯೋದು ಅಂತ ಎಲ್ಲರೂ ಹೇಳ್ತಿದ್ರು ನನಗೆ ಸ್ಟಾರ್ಟಿಂಗಿಂದ. ಬಟ್ ನಮ್ಮ ಹಾಸ್ಪಿಟ್ಲು ಜನರು ಬಂದು ನಮ್ಮ ಹಾಸ್ಪಿಟಲ್ನ ಮೇಲೆತ್ತಿ ನಮ್ಗೆ ಇನ್ನೊಂದು ಕಟ್ಟಡ ಕಟ್ಟೋದಕ್ಕೋಸ್ಕರ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾವು ಯಾವತ್ತೂ ನಮ್ಮ ಪೇಷೆಂಟ್ಗಳಿಗೆ, ನಮ್ಮ ರಿಲೇಟಿವ್ಸ್ಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಮತ್ತು ಈ ಫೆಸಿಲಿಟೀಸ್ನ ಈ BPL ಕಾರ್ಡಲ್ಲಿ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ನಾವು ಅದನ್ನು ಯಾವತ್ತೂ ನಾವಿದ್ದು ಅವ್ರಿಗೆ ಏನೇನು ಸಹಾಯ ಬೇಕೋ ಮಾಡ್ತೀವಿ. ಈಗಲೂ ಕೂಡ ಪ್ರೆಸೆಂಟ್ ICUನಲ್ಲಿ ಈ 2 BPL ಕಾರ್ಡ್ ಪೇಷೆಂಟ್ಸು ಮತ್ತು 2 ಇದು ಕಾಸ್ ಅಂತ ಹೇಳ್ತೀವಿ, ಅದರಿಂದನೇ 2 ಪೇಷೆಂಟು, ಮತ್ತು ಇನ್ಶೂರೆನ್ಸು, ಕ್ಯಾಶು, ಎಲ್ಲ ಥರದ ಫೆಸಿಲಿಟೀಸೂ ಇದೆ. ಇವತ್ತು ಕೂಡ ಹಾಸ್ಪಿಟ್ಲು ಚೆನ್ನಾಗಿ ನಡೀತಿದೆ, ಫುಲ್ಲಾಗಿದೆ. ಈ ಎಲ್ಲ ಜನರುಗಳ ಹೆಲ್ಪಿಂದನೇ ಮತ್ತು ಈ ಜನ ಇದು ಮಾತಿಂದನೇ ಪೇಷಂಟ್ಸ್ ಇಂಪ್ರೂವ್ಮೆಂಟ್ ಆಗಿ ಈ ಪರಿಸ್ಥಿತಿಗೆ ಅಂದರೆ ಈ ಒಳ್ಳೆ ಇದಕ್ಕೆ ಬಂದು ನಿಂತಿದ್ದೀವಿ. ಇದು ಬರೋದಕ್ಕೆ ಮೇನ್ ಕಾರಣ ಅಂದರೆ ನಾವು ಅದೆಲ್ಲ ಅರ್ಥಲ್ಲ, ಬಟ್ ಎಲ್ಲರೂ ಬಡವರಿಂದನೇ ಬಂದಿರ್ತಾರೆ, ಎಷ್ಟೊಂದು ಜನ ಬಂದಿರ್ತಾರೆ, ಅದ್ರಲ್ಲಿ ನಾವು ಒಬ್ಬರು. ಅದೊಂದೇ ಮೇಯ್ನು ಇಂಪಾರ್ಟೆಂಟು. ನಮ್ಮ ಪೇರೆಂಟ್ಸ್ ಮೇಯ್ನು. ಮತ್ತು ಅವರು ತುಂಬ ಕೆಳಗಡೆಯಿಂದ ಬಂದು ನಮ್ಮನ್ನು, ಅವರು ಓದಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮನ್ನು ಓದಿಸಿ ಈ ಮಟ್ಟಕ್ಕೆ ತಂದು ಈ ಥರ ಮಾಡಿದ್ದಕ್ಕೆ ನಮ್ಮ ಬಡವರದ್ದು ಪರಿಸ್ಥಿತಿ ನಮ್ಗೆ ಏನಂತ ಗೊತ್ತಿದೆ. ಅದಕ್ಕೇ ಸರ್ ನಮ್ಮ ಹಾಸ್ಪಿಟ್ಲ್ ಎಷ್ಟೊಂದು ಜನಕ್ಕೆ ಕ್ಯಾಜುಯಾಲಿಟಿನಲ್ಲಿ ಅವ್ರ ಕಡೆ ಬಂದಿರಲಿ, ರಿಲೇಟಿವ್ಸ್ ಇರಲಿ ಬಿಡಲಿ, ಮತ್ತು ನಮ್ಮ ನಮ್ಮ ಡ್ಯೂಟಿ ಡಾಕ್ಟರ್ಸು ನೈಟಲ್ಲಿ ತುಂಬ ಕಷ್ಟಪಟ್ಟು, ಮತ್ತು ಅವರು ನಮ್ಮ ಪರ್ಮಿಷನ್ ತೊಗೊಳ್ಳದೇ ಆಗಲಿ ನಾನು ಮೊದಲೇ ಅವ್ರಿಗೆ ಹೇಳಿ ಇಟ್ಬಿಟ್ಟಿದ್ದೀನಿ, ಯಾವುದೇ ಪೇಷೆಂಟು ಅವರು ದುಡ್ಡು ಕಡ್ಲಿ ಬಿಡಲಿಯಪ್ಪ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತೂ ಫ್ರೀಯಾಗಿ ಕೊಟ್ಟು ಕಳಿಸಿ, ಇನ್ ಕೇಸ್ ಇಲ್ಲ ಅಂತಂದರೆ. ಅದನ್ನು ಅದೇ ಥರ ಮಾಡಿನೇ ಅವರು ಮೂವತ್ತು ಇದಾಗಿನೇ ಅವರು ಒಬ್ಬೊಬ್ಬರೇ ತೊಗೊಂಡು ಟ್ರೀಟ್ಮೆಂಟ್
ಕ್ಲಿಯರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹೆಂಗೆ ಬಂತು ಸರ್ ಈ ಸಮಾಜ ಸೇವೆ? ಯೂಶ್ವಲಿ ಯಾವುದೇ ಹಾಸ್ಪಿಟ್ಲಲ್ಲಿ ಆ ಥರ ಮಾಡಲ್ಲ. ಫಸ್ಟ್ ಹೋಗಿದ ತಕ್ಷಣ ಅಡ್ಮಿಷನ್ ಫೀಸ್ ಕಟ್ಟಿ ಅದು ಕಟ್ಟಿ ಇದು ಕಟ್ಟಿ ಅಂತಾರೆ. ಆಮೇಲೆ ಹಿನ್ನೆಲೆ ಅಂತಂದರೆ ಎಲ್ಲ ದೊಡ್ಡವರ ಸರ್, ನಮ್ಮ ಇವರು ಫಾದರ್ ಇಲ್ಲ ಆಗಿರ್ಬೋದು, ನಮ್ಮ ಇವರಾಗಿರ್ಬೋದು, ಮತ್ತು ಜನ ಸಪೋರ್ಟಿಂಗು, ಮತ್ತು ನಮ್ಮ ಪೇರೆಂಟ್ಸು, ಮತ್ತು ನಾವು ಬಂದಿದ್ದು ರೀತಿ ಬಡತನದಿಂದ ಬಂದಾಗ ಜನಗಳು ನೋಡಿದಾಗ ದಯವಿಟ್ಟು ಅದು ಅನಿಸುತ್ತೆ ಸರ್. ಎಷ್ಟೊಂದು ಜನ ಇಲ್ಲಿ ಇವಾಗ ಕೂಲಿ ಕಾರ್ಮಿಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಎಮರ್ಜೆನ್ಸಿ ಅಂತ ಬಂದಾಗ ನಾವು ಯಾವತ್ತೂ ಯಾರಿಗೂ ವಾಪಸ್ ಕಳಿಸಿಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂತಂತಂದರೆ, ನಾಯಂಡಳ್ಳಿನಲ್ಲಿ